Atau rar. Oke. ಅದು ಕೊಡ್ರಿ ಅವ್ರ ಕೈಲಿ ಇಬ್ರು ತಗೊಂಡು ಕರೆಕ್ಟ್ ಹಿಡ್ಕರೆ ಇಬ್ರು ಅಷ್ಟೇ ಇಲ್ಲಿ ನೋಡ್ರಿ ಇಲ್ಲಿ ಹಾಂ ಅಷ್ಟು ಹಿಡ್ರಿ ಅಷ್ಟು ತೋರಿಸ್ರಿ ಈ ಕಡೆ ತೋರಿಸ್ರಿ ಅಷ್ಟೇ ನೀವು ಬಿಡ್ರಿ ಕೈ ಕುಂತ್ಕೊಳ್ಳಿ ನಮಸ್ತೆ ಅಮ್ಮ. ಗ್ರಾಮೀಣ ಟಿವಿ ವತಿಯಿಂದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನೀವು ಚುನಾಯಿತರಾಗಿದ್ದಕ್ಕೆ ಅಂತರಾಳದಿಂದ ಆರ್ಥಿಕ ಅಭಿನಂದನೆಗಳು. ಅಮ್ಮ, ತಮ್ಮ ಹೆಸರು? ಲಕ್ಷ್ಮಿ. ತಮ್ಮ ಯಜಮಾನ್ರ ಹೆಸರು ಏನು ಮೇಡಮ್? ರಂಗಣ್ಣ. ತಾವು ಯಾವ ಊರಿನಿಂದ ಯಾವ ವಾರ್ಡಿನಿಂದ ಆಚೆ ಬಂದಿರೋ? ನಮಸ್ತೆ, ಧನ್ಯವಾದ. ನಮಸ್ತೆ ಸರ್, ತಮ್ಮ ಹೆಸರು? ರಂಗಣ್ಣ ಅಂತೇಳಿ. ಸರ್, ನೀವು ಲಕ್ಷ್ಮಿ ಅವ್ರಿಗೆ ಏನಾಗಬೇಕು ಸರ್? ಗಂಡ ಆಗ್ಬೇಕು. ಸರ್, ನೀವು ಯಾವ ಊರಿನಿಂದ ಯಾವ ಪಂಚಾಯತಿಯಿಂದ ಆಚೆ ಬಂದಿರಿ ಸರ್? ಸರ್, ನಮ್ಮದು ಗಂಗ್ಲಾಪುರ ಸರ್. ಗಾಲಿಯಾರ್ ದೊಡ್ಡ ಅಂತ ವಾರ್ಡ್ ನಂಬರ್ ಸರ್. ವಾರ್ಡು ಊರಿನಿಂದ ಆಚೆ ಬಂದಿದ್ದೀರ ಸರ್. ನಿಮ್ಮ ಊರಲ್ಲಿ ಎಷ್ಟು ಒಟ್ಟು ಮತಗಳಿದ್ದಾವೆ ಸರ್? ಸರ್, ಟೋಟಲಿ 1100 1100 ಮತಗಳಿದ್ದಾವೆ ಸರ್. ನಿಮ್ಗೆ ಎಷ್ಟು ಮತಗಳಿದ್ದು ಬಿದ್ದಿದ್ದಾವೆ ಸರ್? ನಾವು ಅನ್ಕಂಟೆಸ್ಟ್. ಓಕೆ ಸರ್. ಸರ್, ನೀವು ಮೊದಲೇ ರಾಜಕೀಯ ಬರೋದಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರಿ ಸರ್? ಮೊದಲೇ ನಾವು ರಾಜಕೀಯದಾಗ ಸ್ವಲ್ಪ ತಿರುಗಾಡ್ತಿದ್ದೀವಿ ಸರ್. ರಾಜಕೀಯ ಪರಿಚಯ ಮೊದಲೇ ಇದೆ ಸರ್. ನೀವು ರಾಜಕೀಯಕ್ಕೆ ಇವಾಗ ಬಂದಿದ್ದೀರಾ? ಮೊದಲೇ ನೀವು ಮಾಡ್ತಕ್ಕಂಥ ಕೆಲಸಕ್ಕೂ ಮತ್ತೆ ಈಗ ರಾಜಕೀಯ ಜೀವನಕ್ಕೂ ಏನ್ ಅನಿಸ್ತಿದೆ ಸರ್? ಹೇಗೆ ಅನಿಸ್ತಿದೆ ಫೀಲ್? ಸರ್, ನಾವು ಇನ್ನ ಏನು ವರ್ಕ್ ಸ್ಟಾರ್ಟ್ ಮಾಡಿಲ್ಲ. ನಾವು ಹೊಸದಾಗಿ ಮೆಂಬರ್ ಅನ್ಕಸ್ಟ್ ಮಾಡ್ಯಾರ. ಇನ್ನು ನಾವು ಯಾವ ಕೆಲಸಗಳು ಪ್ರಾರಂಭ ಮಾಡಿಲ್ಲ. ಈಗ ಮುಂದಿನ ಸರಿ ಏನ್ ಪ್ರಾರಂಭ ಮಾಡಿ ಏನ್ ಒಳ್ಳೇದ್ ಮಾಡ್ಬೇಕು ಅಂತ ಪ್ಲಾನ್ ಸರ್ ಅನ್ಕೊಂಡಿದ್ದ. ಸರ್, ನೀವು ರಾಜಕೀಯ ಬರೋದಕ್ಕೆ ನಿಮ್ಮ ಊರಲ್ಲಿ ಗುರುಗಳಂತ ನಿಮ್ಗೆ ಯಾರಾದ್ರೂ ಇದ್ದಾರ? ಗುರುಗಳಂತ ಎಲ್ಲ ನಮ್ ಲೀಡರ್ ಆರ್ ಸರ್. ನಮ್ಮ ಎಲ್ಲ ಏನ್ ಸರ್, ಅವರಲ್ಲಿ ಯಾರಾದ್ರೂ ಒಬ್ರು ಹೆಸರು ಹೇಳ್ತೀರಿ ಸರ್ ನೀವು? ಶಿವಪ್ಪ ಅಂತ ಸರ್. ಶಿವಪ್ಪ ಅಂತೇಳಿ ತಮ್ಮ ಗುರುಗಳಂತ ನೀವು ಹೇಳ್ತಿದ್ರ ಸರ್. ನೀವು ಇವಾಗ ರಾಜಕೀಯಕ್ಕೆ ಬಂದಿದ್ರ. ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಈ ಊರಲ್ಲಿ ಯಾವ ತರ ಸಮಸ್ಯೆ ಇದ್ವು ಮತ್ತೆ ಇವಾಗ ರಾಜಕೀಯಕ್ಕೆ ಬಂದಿದ್ರ ಆ ಸಮಸ್ಯೆಗಳನ್ನ ಯಾವ ತರ ಬಗೆಹರಿಸ್ತೀರ ಸರ್? ಸಮಸ್ಯೆ ಏನ್ ಬಂದ್ರೆ ಬಗೆಹರಿಸ್ಕೊಂತೀವಿ ಸರ್. ಸಮಸ್ಯೆ ಬಂದ್ರೆ ಬಗೆಹರಿಸ್ಕೊಂತಿದ್ರ ಸರ್. ಇಲ್ಲಿ ನಿಮ್ಮ ಊರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅಂತೀರ ಸರ್ ನೀವು? ಸಮಸ್ಯೆ ಇರ್ತಾವ ಸರ್, ಸಣ್ಣ ಪುಟ್ಟ. ಯಾವನ ಒಂದು ಬಗೆಹರಿಸಬೇಕು ಸರ್. ಸಮಸ್ಯೆ ಇಲ್ಲ ಅಂತ ಹೆಂಗ್ ಹೇಳಕ? ಹೌದೌದು ಸರ್, ಸಮಸ್ಯೆ ಇರ್ತಾವ ಸರ್. ನೀವೀಗ ಆರ್ಸಿ ಬಂದಿದ್ರಿ. ನೀವು ಆರ್ಸಿ ಬರೋದಕ್ಕೆ ನಿಮ್ಮ ಊರಿನ ಪ್ರತಿಯೊಂದು ಜನತೆನೂ ಕಾರಣ. ಆ ಪ್ರತಿಯೊಂದು ಜನತೆಗೆ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಜನ ಒಳ್ಳೆ ನಮಗೆ ಇದು ಮಾಡಿಕೊಟ್ಟಾರ ಅಂತ ಹೇಳ್ತೀವಿ ಸರ್. ನಮ್ಮನ್ನ ಚುನಾಯಿತನ ಮಾಡಿದಾರ, ನಾವು ಅವ್ರಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ನೀವು ಹೇಳ್ತೀವಿ ಸರ್. ನೀವು ಇವಾಗ ನಿಮ್ಮಲ್ಲಿ 5 ವರ್ಷಗಳ ಅವಧಿ ಇರುತ್ತೆ. 5 ವರ್ಷಗಳ ಅಧಿಕಾರ ಅವಧಿ ಇರುತ್ತೆ. 5 ವರ್ಷಗಳವರೆಗೆ ನೀವು ನಿಮ್ಮೂರನ್ನ ಯಾವ ತರ ಬದಲಾವಣೆಯನ್ನು ಮಾಡ್ತೀರಿ? ನಿಮ್ಮೂರಲ್ಲಿ ಏನ್ ಸಮಸ್ಯೆಗಳಿದ್ದಾವ ಅವ್ರನ್ನ ಯಾವ ರೀತಿ ಬದಲಾವಣೆ ಮಾಡ್ತೀರಿ ಸರ್? ನಾವು ಒಳ್ಳೆ ಕೆಲಸ ಏನ್ ಅಮೌಂಟ್ ನಾವು ಇಟ್ಟದಂತ ಕೆಲಸಗಳು ಪ್ರಾರಂಭ ಮತ್ತೆ ನಮ್ಮ PDO ನಮ್ಮ ಎಲ್ಲ ಆಫೀಸರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಏನೇನ್ ಸಮಸ್ಯೆ ಇದ್ದದ್ದು ಕೆಲಸ ಮಾಡಿ ಕೊಡ್ತೀವಿ ಸರ್. CC ರೋಡ್, ಯಾವ್ದ ರಸ್ತೆ, ನೀರಿನ ರಸ್ತೆ ಎಲ್ಲ ಸುಧಾರಣೆಯನ್ನು ಮಾಡಿಸ್ಕೊಡ್ತೀವಿ ಸರ್. ಧನ್ಯವಾದಗಳು ಸರ್. ಸರ್, ನಮಸ್ತೆ. ತಮ್ಮ ಹೆಸರು? ಹನುಮಂತ ಅವರೇ, ನೀವು ಮೆಂಬರ್ ಅವ್ರಿಗೆ ಏನಾಗಬೇಕು ಸರ್? ಸಣಪ ಸರ್. ನೀವು ಅವ್ರ ಬಗ್ಗೆ ಅನಿಸಿಕೆ ಏನ್ ಹೇಳ್ತೀರಾ ಸರ್? ಅವ್ರ ಮೇಲೆ ಅಭಿಪ್ರಾಯ ನಿಮ್ಗೆ ಏನಿದೆ ಸರ್? ಅವ್ರು ಯಾವ ತರ ರಾಜಕೀಯ ಮಾಡ್ತಾರೆ? ಅವ್ರು ನಿಮ್ಮೂರನ್ನ ಯಾವ ತರ ಬದಲಾವಣೆ ಮಾಡ್ತಾರ? ನಿಮ್ಗೆ ಏನ್ ಅನಿಸ್ತಿದೆ ಸರ್? ಅವ್ರು ರಾಜಕೀಯ ಬಂದಿದ್ದಾರೆ ಇವಾಗ, ನಿಮ್ಗೆ ಹೇಗೆ ಅನಿಸ್ತಿದೆ? ರಾಜಕೀಯ ಬಂದಿದ್ದು ಒಂದು ಒಳ್ಳೆ ಅಭಿಪ್ರಾಯ. ಅವರು ಈಗ ಫಸ್ಟ್ ಟೈಮ್ ಚುನಾಯಿತರಾಗ ಒಂದು ಹೇಳ್ಬೇಕಂದ್ರೆ ಇವಾಗ ಹೊಸದಾಗಿ ಮೆಂಬರ್ ಆಗಿರೋದು. ಇದುವರೆಗೂ ಇನ್ನು ಯಾವುದೇ ಒಂದು ಊರಿಗೆ ಸಮಸ್ಯೆ ಆಗಲಿ, ಒಂದು ಏನೋ ಒಂದು ವರ್ಕ್ ಬಂದ್ರೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಮಸ್ಯೆ ಬಂದ್ರೂ ಬಗೆಹರಿಸ್ಕೊಂಡು ಗ್ರಾಮೀಣ ನಮ್ಮ ಊರಿನ ಜನತೆಗೆ
ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ನೀವು ಹೇಳ್ತೀರ. ಸರ್ ಅವರು ಮುಂದೆ 5 ವರ್ಷ ಅಧಿಕಾರ ಇರ್ತಾವ್ರಲ್ಲಿ, ಅವರು ಮೊದಲೇ ಯಾರಾದರೂ ರಾಜಕೀಯ ಬಂದರೆ ನಿಮ್ಮೂರಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿದಾರ ಮತ್ತು ಇವ್ರು ಬಂದ ಮೇಲೆ ಬದಲಾವಣೆ ಆಗಿದೆ ಸರ್? ಮೊದಲೇ ನಿಮ್ಮೂರು ಸಮಸ್ಯೆನ ಬಗೆಹರಿಸಿದಾರೆ ಸರ್ ಯಾರಾದರೂ, ಅಥವಾ ಇವ್ರು ಬಂದ ಮೇಲೆ ಬಗೆಹರಿದಿದ್ದಾವೆ ಸರ್ ಸಮಸ್ಯೆಗಳು? ಕೆಲವು ಜನ ಆದಷ್ಟು ಬಗೆಹರಿಸ್ಯಾರ. ಇವಾಗ ಈ ಮೂಮೆಂಟಲ್ಲಿ ಇವಾಗೆಲ್ಲ ಒಂದು ವಾತಾವರಣ ಚೇಂಜ್ ಆದ. ಇವಾಗ ಈ ಹೊಸದಾಗಿ ಮೆಂಬರ್ಸ್ ಆಗಿರಲ್ಲ, ಇನ್ನ ಮೇಲೆ ಒಂದು ಸರ್ಕಾರದ ವತಿಯಿಂದ ಒಂದು ಅನುದಾನ ನೀಡಿದರೆ ಒಳ್ಳೆ ಬದಲಾವಣೆನ ಅವ್ರು ಮಾಡ್ತಾರೆ ಅಂತ ನೀವು ಹೇಳ್ತಾರೆ. ಧನ್ಯವಾದಗಳು ಸರ್. ಓಟು ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಸಾಬಣ್ಣ ಜೊತೆ ಶಿವು ಮುಂಡ್ರಗಿ.